ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀನಿ. ಟೈಮ್ ಲೇಟ್ ಆಗಿದ್ದಕ್ಕೆ ಎಂಟ್ರಿ ಆಗಿಲ್ಲ, ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ 1.5 ಅವರ್ ವೆಯ್ಟ್ ಮಾಡಬೇಕು ನಾನು. ಇವತ್ತೇನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ನಾರ್ಮಲ್ ವ್ಲಾಗ್ ಅಷ್ಟೇ. ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೆ, ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾರು ಕೂಡ 1 ಗಂಟೆಯಿಂದ 4 ಗಂಟೆ ಗಂಟೆ ಯಾರು ಇಸ್ಕಾನ್ಗೆ ಬರಬೇಡಿ. ನಾರ್ಮಲ್ ವೀಕ್ ಡೇಸು ಅಂದರೆ ಸೋಮವಾರದಿಂದ ಶುಕ್ರವಾರವರೆಗೂ ಯಾರೂ ಬರಬೇಡಿ. ನಾನು ಬಂದುಬಿಟ್ಟೆ, ಗೊತ್ತಿಲ್ಲ ನನಗೂ ಓಪನ್ ಇರುತ್ತೆ ಅಂದ್ಬಿಟ್ಟು ದೇವಸ್ಥಾನ ಬಂದೆ. ವೆಯ್ಟ್ ಮಾಡ್ತಾಯಿದ್ದೀನಿ ಬಂದಿದ್ದು, ಬಟ್ ಎಂಟ್ರಿ ಸಿಗೋಲ್ಲ, ಆಚೆನೇ ವೆಯ್ಟ್ ಮಾಡಬೇಕು ಅಂದ್ಕೊಂಡೆ. ಬಟ್ ಎಂಟ್ರಿ ಸಿಕ್ತು, ವೆಯ್ಟ್ ಮಾಡ್ತಾಯಿದ್ದೀನಿ. ಯಾರೋ ಸ್ಟಾಫ್ ಇದ್ದಾರಲ್ಲ, ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ನಿಜವಾಗ್ಲೂ ದೇವರಿದ್ದಾರೆ ಅಂತ ನಂಬಲೇಬೇಕು ಇವಾಗ ನಾನು. ಯಾಕಂದರೆ ಅಷ್ಟು ದೂರದಿಂದ ಬಂದು ಸಫರ್ ಮಾಡೋದಕ್ಕಿಂತ ನಾನು ಮತ್ತೆ ಒಳಗಡೆ ಎಂಟ್ರಿ ಸಿಕ್ತು, ಅದಕ್ಕೋಸ್ಕರನೇ. ಈ ಥರ ವಾತಾವರಣ ನೋಡೋಕ್ಕೆ 2 ಕಣ್ಣು ಸಾಲದು. ಎಷ್ಟು ತೃಪ್ತಿ ಅನಿಸುತ್ತೆ ಅಂದರೆ, ನಾವೇನೇ ಟೆನ್ಷನ್ ಇದ್ದರೂ ದೇವಸ್ಥಾನಕ್ಕೆ ಹೋದರೆ ಆ ಟೆನ್ಷನ್ ಎಲ್ಲ ಹೋಗ್ಬಿಡುತ್ತೆ. ಹಾಗೆ ಸ್ಟಾಫ್ ಇದ್ದರು ಅಂತ ಹೇಳಿದ್ನಲ್ಲ, ಅವರು ನನಗೆ ಅನ್ನದಾನ ಇವತ್ತಿದೆ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಕರ್ಕೊಂಡೋಗಿದ್ರು. ಹಾಗೆ ನಾನು ಬಂದಿದ್ದು 1-2 ಗಂಟೆ ಆಗಿತ್ತು, 1 ಗಂಟೆ ಏನಾಗಿತ್ತು. ಊಟ ಮಾಡ್ಕೊಂಡೆ ಹಾಗೆ. ಆಮೇಲೆ ಮತ್ತೆ ಆಚೆ ಬಂದು ನೋಡಿದ್ರೆ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಏನೋ ಒಂಥರ ಬೆಟ್ಟದ ಮೇಲಿರೋ ಥರ ಅನಿಸ್ತಾ ಇತ್ತು. ನಾನು 3 ಅವರು ಕಾದು ಸುಸ್ತಾಯಿತು, ಸ್ವಲ್ಪ ಹೊತ್ತು ಕೂತಿದ್ದೆ. 1 hour later, 2 hours later, 3 hours later. ಫೈನಲಿ 4:30ಗೆ ಗೇಟ್ ಓಪನ್ ಮಾಡಿದ್ರು. ಒಳಗೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ನಾನು ಹಂಗೆ ಮೇಲೆ ಕೂತಿದ್ದೆ, ಮೇಲೆಯಿಂದನೇ ಹೋಗ್ಬೋದಾಯಿತು. ನಾನೇನು ಮಾಡಿದೆ ಮತ್ತೆ ಕೆಳಗೆ ಬಂದು ಮತ್ತೆ ಮೇಲೆ ಹೋದೆ. ಓಕೆ, ಬಟ್ ಈ ಥರ ನೋಡೋಕ್ಕೂ ಚೆನ್ನಾಗಿರುತ್ತಲ್ವ. ಮೇಲೆಯಿಂದ ಡೈರೆಕ್ಟಾಗಿ ಹೋಗ್ಬಿಟ್ರೆ ಅಷ್ಟೊಂದು ಇದಿರಲ್ಲ. ಹೆಂಗಿದ್ರು ನಾನು ಅಲ್ಲಿಗೆ ಬರಬೇಕು. ಮೇಲೆಯಿಂದ ಬಂದ್ರೂ ದೇವ್ರ ಹತ್ರನೇ ಬರಬೇಕು, ಕೆಳಗಿಂದ ಬಂದ್ರೂ ದೇವ್ರ ಹತ್ರನೇ ಬರಬೇಕು. ಅದಕ್ಕೆ ಕೆಳಗಿಂದ ಬರ್ತಾ ಇದ್ದೀನಿ. ಎಷ್ಟು ನೀಟಾಗಿ ಇಕ್ಕಿದ್ದಾರೆ ನೋಡಿ ದೇವಸ್ಥಾನ. ಒಂದಿಷ್ಟು ಗಲೀಜಿರಲ್ಲ, ಅಷ್ಟು ನೀಟಾಗಿ ಇಕ್ಕಿರ್ತಾರೆ. ಆ್ಯಕ್ಚುಲಿ ನಾನು ಇವತ್ತು ಏನಕ್ಕೆ ಅಂದರೆ ಬಂದಿದ್ದು, ನನಗೆ ತುಂಬ ಬೇಜಾರಾಗಿ, ನಾನು ಬಂದಿದ್ದು ದೇವಸ್ಥಾನಕ್ಕೆ ನನಗೆ ಗೊತ್ತಿಲ್ಲ, ತುಂಬಾ ಬೇಜಾರಾಗೋಗಿತ್ತು. ಅದಕ್ಕೆ ಬಂದಿದ್ದು ನಾನು. ಅಂದರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಯೋಚನೆ ಮಾಡಿದೆ ನಾನು, ನನಗೆ ಇನ್ಯಾರು ಇಲ್ವಲ್ಲ. ನಾನು ಅವತ್ತು ನಿಜವಾಗ್ಲೂ ಅವತ್ತು ನನ್ನ ದೇವ್ರನ್ನ ಒಂದನ್ನೇ ನಂಬಿದ್ದು ನಾನು. ಯಾರೂ ಇಲ್ಲ ನನಗೆ, ನೀನೇ ಕಾಪಾಡಬೇಕಪ್ಪ ಅಂತ ಹೇಳಿ ಎಷ್ಟೊತ್ತವರೆಗೂ ಕುತ್ಕೊಂಡು 1 ಅವರ್ ಕುತ್ಕೊಂಡು ನನಗೆ ನನ್ನ ಮೇಲೆ ಜ್ಞಾನ ಇತ್ತಿಲ್ಲ. ಅಷ್ಟೊತ್ತು ಕುತ್ಕೊಂಡು ಯೋಚನೆ ಮಾಡಿದೆ. ನನಗೆ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ನಾನು ಒಬ್ಬಳೇ ಹೋಗಿದ್ದೀನಿ ಅಲ್ಲಿವರೆಗೂ, ದೇವಸ್ಥಾನದವರೆಗೂ. ನನ್ನ ಯಾರೂ ಕರೆದಿಲ್ಲ. ಅಷ್ಟೊಂದು ಡಿಪ್ರೆಸ್ಡ್ ಆಗಿಬಿಟ್ಟಿದ್ದೆ ನಾನು. ನನಗಿನ್ನೇನು ಬೇಡ, ನೀನೊಬ್ಬನೇ ಇರೋದು, ನೀನೊಬ್ಬನೇ ಕಾಪಾಡಬೇಕು ಅಂತೇಳಿ ಕಾಯ್ತಾಯಿದ್ದೆ. ಈ ಫೋಟೋಸ್ ಎಲ್ಲ ನಾನು ಆನ್ಲೈನಿಂದ ತೊಗೊಂಡಿರೋದು. ಒಳಗಡೆ ನಂಗೆ ಅಲೋ ಮಾಡಿಲ್ಲ ಫೋಟೋ ಎಲ್ಲ ಹಿಡಿಯೋಕ್ಕೆ. ಇಲ್ಲಿ ಈ ಜಾಗದಲ್ಲಿ ಕೂತಿದ್ದಾರಲ್ಲ ಮಕ್ಕಳೆಲ್ಲ, ಈ ಜಾಗದಲ್ಲಿ 1 ಅವರ್ ಕೂತಿದ್ದೀನಿ. ಕುತ್ಕೊಂಡು ಯೋಚನೆ ಮಾಡಿ ನನ್ನ ಮೇಲೆ ನನಗೆ ಜ್ಞಾನ ಇತ್ತಿಲ್ಲ, ಹಂಗೆ ಕೂತಿದ್ದೀನಿ. ತುಂಬಾ ಬೇಜಾರಾಗಿತ್ತು ಅವತ್ತು ನನಗೆ ಏನು ಬೇಡ ಅಪ್ಪ, ನೀನೊಬ್ಬನಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಈ ವಿಡಿಯೋ ಏನು ನಿಮ್ಗೆ ಹಾಕಿದ್ದೀನಲ್ವ, ಅದು ನಂದು ಹಳೆ ವಿಡಿಯೋ. ಹಾಗೆ ನಾನು ಸ್ವಲ್ಪ ಹಾಲು ಕಾಫಿಗಂತ ಇಟ್ಟಿದ್ದೆ ಕುದಿಯೋಕ್ಕೆ. ಹಾಗೆ ನಾನು ಏನು ಮಾಡಿದೆ ಅಂದರೆ, ಸ್ವಲ್ಪ ಟಿಫನ್ಗೆ ರವೆ ಹುರ್ಕೊಂಡೆ, ಉಪ್ಪಿಟ್ಟು ಮಾಡೋಣ ಅಂತೇಳಿ. ಉಪ್ಪಿಟ್ಟು ಬೇಗ ಆಗುತ್ತಲ್ವ, ಅದಕ್ಕೇ ಹೊಟ್ಟೆ ಹಸಿವಾಗುತ್ತೆ ನಡುವೆ, ಅದಕ್ಕೆ ಉಪ್ಪಿಟ್ಟು ಬೇಗ ಮಾಡ್ಕೊಳ್ಳೋಣ. ಆಮೇಲೆ ಕಾಫಿ ಪುಡಿ ಎತ್ತಿಕೊಂಡಿದ್ದೀನಿ ಕಾಫಿ ಕಲಿಸ್ಕೊಳ್ಳೋಕ್ಕೆ. ಹಾಗೆ ಡ್ರೈ ಫ್ರೂಟ್ಸು ಸ್ವಲ್ಪ ನೆನೆಸಿಕ್ಕಿದ್ದೀನಿ. ರಾತ್ರಿ ನೆನೆಸಿಕ್ಕೋದು ಮರ್ತೋಗಿದ್ದೆ ನಾನು, ಅದಕ್ಕೋಸ್ಕರ ನಾನು ನೆನೆಸಿಕ್ಕೊಂಡಿದ್ದೀನಿ. ಈ ಹಳೆ ವಿಡಿಯೋ ಏನಕ್ಕೆ ಹಾಕ್ತೆ ಅಂದರೆ, ನಾನು ಯಾರೂ ನಂಬ್ದಿರೋ ದೇವ್ರನ್ನ ನಂಬಿದ್ದಕ್ಕೆ ಇವತ್ತು ಇಷ್ಟು ಆಗಿದ್ದೀನಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಿಮ್ಗೆ ಈ ವಿಡಿಯೋ ಹಾಕ್ತೆ. ಟೊಮೊಟೊನು ಮತ್ತು ಈರುಳ್ಳಿ ಕಟ್ ಮಾಡಿಕ್ಕಿದ್ದೆ. ಯಾಕೆ ಅಂದರೆ ಅರ್ಧ ಅಷ್ಟೇ ನಂಗೆ ಬೇಕಾಗಿರುತ್ತೆ. ಒಬ್ಳಿಗೋಸ್ಕರ ಮಾಡ್ಕೋತೀನಲ್ವ, ಅರ್ಧ ಸಾಕು. ಇನ್ನು ಅರ್ಧ ಜಾಸ್ತಿ ಹಾಕ್ಬಿಟ್ರೆ ಒಂಥರ ಇರುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ಹಾಲು ಬಿಸಿ ಮಾಡ್ಕೊಂಡೆ. ನೀವು ಕಾಫಿ ಕುಡಿಬೇಕು, ಇವಾಗ ಮಾತ್ರೆ ಹಾಕೋಬೇಕು ನಾನು. ಅದಕ್ಕೋಸ್ಕರ ನಂದು ಪದೇ ಪದೇ ಮೈಕ್ರೋಫೋನ್ ಆಫ್ ಆಗ್ತಾ ಇತ್ತು, ಅದಕ್ಕೆ ನಾನು ಇವಾಗ ಮತ್ತೆ ಡೈರೆಕ್ಟಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅಂತಾರೆ ಒಂದು 3 ತಿಂಗಳಿಗೆಲ್ಲ ವಾಮಿಟ್ ನಿಂತೋಗುತ್ತೆ ಅಂತೇಳಿ. ಬಟ್ ನನಗೆ ಮಾತ್ರ 3 ತಿಂಗಳು ನಿಂತೇ ಇಲ್ಲ. ನಾನು ನಂಬ್ತಿರೋ ಬಿಡ್ತೀರ 5 ಮಂತು ನನಗೆ ಬೆಳಿಗ್ಗೆ ಸ್ಟಾರ್ಟ್ ಆಗೋದೇ ವಾಮಿಟಿಂದಾನೆ. ವಾಮಿಟ್ ಮಾತ್ರ ಕಂಟ್ರೋಲೇ ಆಗ್ತಾಯಿಲ್ಲ. ಹಾಗೆ ಮಾತ್ರೆ ಕೊಟ್ಟಿದ್ದರು. ಫಸ್ಟು ಡಾಕ್ಟ್ರು ಒಂದು ಮಾತ್ರೆ ಕೊಟ್ಟಿದ್ದರು, ಪ್ರೈವೇಟಲ್ಲಿ ತೊಗೊಂಡಿದ್ದೆ ಮಾತ್ರೆ. ಅದು ಒಂದು ಹಾಕ್ಕೊಂಡ್ರೆ ಸಾಯಂಕಾಲವರೆಗೂ ನನಗೇನು ಆಗ್ತಾಯಿತ್ತಿಲ್ಲ. ಇವಾಗ ಗೌರ್ಮೆಂಟಾಗಿ ಕೊಟ್ಟಿರೋ ಮಾತ್ರೆ ನಾನು ಹಾಕ್ಕೊಂಡ್ರೂ ಅದು ವಾಮಿಟಿಂಗ್ ಫೀಲ್ ಆಗುತ್ತೆ ನನಗೆ. ಒಂದು ಮಧ್ಯಾಹ್ನವರೆಗೂ ಹಂಗಿರುತ್ತೆ, ಆಮೇಲೆ ಮತ್ತೆ ವಾಮಿಟಿಂಗ್ ಫೀಲ್ ಆಗುತ್ತೆ.
ಇವತ್ತು ಪ್ಲಾನ್ ಬಂದು ಏನಂದರೆ, ನಾನು ತಾಯಿ ಕಾರ್ಡ್ ಮಾಡಿಸಿಲ್ವಲ್ಲ, ತಾಯಿ ಕಾರ್ಡ್ ಮಾಡಿಸ್ಲೇಬೇಕು ಇವತ್ತು. 5 ತಿಂಗಳಾಗ್ತಾ, 5 ತಿಂಗಳು ಇನ್ನೊಂದು ವಾರ ಇದೆ, ಕಂಪ್ಲೀಟ್ ಮಾಡಿಬಿಡ್ಬೇಕು ನಾನು ಹೋಗಿ ಅದನ್ನು ಹಾಕಿಸ್ಕೊಂಡು. ಇನ್ನೊಂದು ಏನಂದರೆ, ನಂಗೆ ತಾಯಿ ಕಾರ್ಡ್ ಟೆನ್ಷನ್ ಆಗ್ತಾಯಿಲ್ಲ. ಡಾಕ್ಟ್ರು ಕೇಳ್ತಾ ಇದ್ದಾರೆ ಟಿ ಟಿ ಇಂಜೆಕ್ಷನ್ ಆಯಿತಾ ಅಂತ ಕೇಳ್ತಾರೆ. ನಾನು ಡಾಕ್ಟ್ರ್ ಹತ್ರ ಕೇಳ್ತಾ ಇದ್ದೀನಿ, ಟಿ ಟಿ ಇಂಜೆಕ್ಷನ್ ಅಂದರೆ ಏನು ಅಂತ ಕೇಳ್ತಾ ಇದ್ದೀನಿ. ಅವರು ಅಂದರೆ ಇಂಜೆಕ್ಷನ್ ಹಾಕ್ತಾರೆ ಅಂಥೇಳಿ. ಇವಾಗ ತಾಯಿ ಕಾರ್ಡ್ ಕೊಟ್ಟಮೇಲೆ ಅವ್ರು ಇಂಜೆಕ್ಷನ್ ಹಾಕಿ ಆಮೇಲೆ ಸೀಲ್ ಹಾಕ್ಕೊಡ್ತಾರೆ ನಂದು ಇಂಜೆಕ್ಷನ್ ಕಂಪ್ಲೀಟ್ ಆಗಿದೆ ಅಂಥೇಳಿ. ಇಷ್ಟೊತ್ತಿಗೆಲ್ಲ 2 ಡೋಸು ಕಂಪ್ಲೀಟ್ ಆಗಿರಬೇಕಾಯ್ತಂತೆ. ನಂದು ಇನ್ನೂ ಒಂದು ಕೂಡ ಆಗಿಲ್ಲ. 2 ಡೋಸಲ್ಲಿ 1 ಡೋಸ್ ಕೂಡ ಕಂಪ್ಲೀಟ್ ಆಗಿಲ್ಲ ನಂದು. ಇವತ್ತು ಮೇನ್ ನಾನು ಕಾರ್ಡ್ ಮಾಡಿಸ್ಕೊಂಬಂದು ನನಗೆ ಇಂಜೆಕ್ಷನ್ ಮತ್ತು ಯಾವಾಗ ಕೊಡ್ತಾರೆ ಅಂತ ಕೇಳ್ಕೋಬೇಕು. ಇಂಜೆಕ್ಷನ್ ಇವತ್ತೇ ಕೊಡೋದಾದರೆ ಇವತ್ತೇ ಹಾಕಿಸ್ಕೊಬಿಡ್ತೀನಿ. ಇವತ್ತು ಕಾರ್ಡಿಗೆ ಮಾಡ್ಸೋಕ್ಕೆ ಏನೋ ಪ್ರೋಸೆಸ್ ಇದೆ ಅಂತ ಗೊತ್ತಿಲ್ಲ. ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತನೂ ನಂಗೆ ಗೊತ್ತಿಲ್ಲ. ಡಾಕ್ಯುಮೆಂಟ್ಸ್ ಮೋಸ್ಟ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅನಿಸುತ್ತೆ ಅಷ್ಟೇ. ಇನ್ನು ಅದು ಬಿಟ್ಟರೆ ಏನೋ ನನಗೇನು ಅಷ್ಟೊಂದು ಇಂಪಾರ್ಟೆಂಟ್ ಕೇಳಲ್ಲ ಅನ್ಕೋತೀನಿ. ಏನಕ್ಕೂ ನಾನೆಲ್ಲ ಎತ್ಕೊಂಡು ಹೋಗ್ತೀನಿ. ತೋರಿಸಿರೋದು ಎಷ್ಟು ತಿಂಗಳ ನಡೀತಿದೆ ಅದೆಲ್ಲ ಕೇಳ್ತಾರಲ್ವ, ಅವ್ರು ನೋಡಬೇಕಲ್ವ ಎಷ್ಟು ತಿಂಗಳ ನಡೀತಿದೆ ಅಂಥೇಳಿ. ಹಾಗೆ ನಾನು ಸ್ವಲ್ಪ ನನಗೆ ಟಿಫನ್ ಮಾಡ್ಕೊಂಡಿದ್ದೆ, ಉಪ್ಪಿಟ್ಟು, ಅದನ್ನು ತಿನ್ನಬೇಕು ಇವಾಗ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಈ ನಡುವೆ ಏನಪ್ಪ ಅಂದರೆ ನಾನೊಂದು 6 ಗಂಟೆ ಹಂಗೆ ಎದ್ದೇಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಎದ್ದೇಳೋದು ಒಳ್ಳೆ ಅಭ್ಯಾಸನೇ. ಬಟ್ ನನಗೆ ನಮ್ಮ ಹಸ್ಬೆಂಡು ಬೆಳಗ್ಗೆ ಬೇಗ ಹೋಗೋದ್ರಿಂದ ನನಗೆ ಬೇಗ ಎಚ್ಚರಿಕೆ ಆಗಿಬಿಡುತ್ತೆ, ನಿದ್ದೆ ಬರ್ತಾಯಿಲ್ಲ. ಇನ್ನೊಂದು ನಾನು ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಹೊಟ್ಟೆ ಹಸಿವಾಗುತ್ತೆ. ಆಮೇಲೆ ನಾನು ಊಟ ಮಾಡೋಕ್ಕೆ ಮುಂಚೆನೇ ಡಾಕ್ಟ್ರ್ ಹೇಳಿದ್ದಾರೆ, ಊಟ ಮಾಡೋಕ್ಕೆ ಮುಂಚೆನೇ ಒಂದು ಬಿಸ್ಕೆಟೋ ಏನಾದರೂ ರಸ್ಕೋ ತಿಂದ್ಬಿಟ್ಟು ನೀವು ವಾಮಿಟ್ ಮಾತ್ರೆ ಹಾಕ್ಕೊಬಿಡಿ ಅಂತ. ಬಟ್ ನನಗೆ ವಾಮಿಟ್ ಮಾತ್ರೆ ಹಾಕ್ಕೊಂಡ್ರು, ಅವ್ರು ಡಾಕ್ಟ್ರು ಕೊಟ್ಟಿರೋದು ವಾಮಿಟ್ ಮಾತ್ರೆ ಹಾಕ್ಕೊಂಡ್ರು ನಂಗೆ ವಾಮಿಟ್ ಆಗ್ತೈತೆ. ಅದು ಕಂಟ್ರೋಲೇ ಆಗ್ತಾಯಿಲ್ಲ. ಇನ್ನೊಂದು ಏನಂದರೆ ಕ್ಯಾಲ್ಶಿಯಮ್ಮು ಮತ್ತು ಇದು ಐರನ್ ಮಾತ್ರೆ ನನಗೆ ಏನು ಹೇಳಿದ್ರಲ್ವ, ಅದನ್ನು ಇನ್ನೊಬ್ಬರು ಡಾಕ್ಟ್ರು ಹೋದ್ಸರಿ ಚೆಕಪ್ಗೆ ಹೋದಾಗ ಅವ್ರೇನಂದ್ರು, ನಿಂಗೆ 1/2 ಅವರ್ ಮುಂಚೆ ನೀವು ಹಾಕ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ಅಂತ ನಂಗೆ ಅವ್ರು ಹೇಳಿದ್ರು. ಬಟ್ ಈ ಸರಿ ಹೋಗಿ ಡಾಕ್ಟ್ರ್ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಫಸ್ಟ್ ಊಟ ಮಾಡಿಬಿಡಿ, ಟಿಫನ್ ಫಸ್ಟ್ ಮಾಡ್ಕೊಂಡು ಆಮೇಲೆ 1/2 ಅವರ್ ಆದಮೇಲೆ ನೀವು ಮಾತ್ರೆ ಹಾಕ್ಕೊಳ್ಳಿ, ಆವಾಗ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗೋಲ್ಲ ಅಂತಂದರು. ನಾನು 2 ಥರನೂ ಟ್ರೈ ಮಾಡಿದೆ. ಫಸ್ಟ್ ಥರ ಟ್ರೈ ಮಾಡಿದಾಗ ಅದು ತುಂಬ ಗ್ಯಾಸ್ಟ್ರಿಕ್ ಆಗೋದು, ಆಮೇಲೆ ಎದೆ ಮೇಲೆ ನಿಂತ್ಕೊಳ್ಳೋದು, ಸ್ವಲ್ಪ ಏನಾದ್ರು ಸ್ಪೈಸಿ ಸ್ವಲ್ಪ ಲೈಟಾಗಿ ತಿಂತಿದ್ದೆ. ಅದು ಏನು ಎಣ್ಣೆ ಐಟಮು ಏನೋ ತಿಂದರೆ ಇಲ್ಲೇ ನೆಕ್ ಮೇಲೆ ಬಂದು ನಿಂತ್ಕೊಂಡಂಗೆ ಆಗೋದು. ಇವಾಗ ಏನಂದರೆ, ನಾನು ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಮಾತ್ರೆ ಹಾಕೋತಾ ಇರೋದಕ್ಕೆ ನನಗೆ ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ, ನಾನು ಇವಾಗ ಮಾತ್ರೆ ಆಫ್ಟರ್ ಫುಡ್ ಹಾಕ್ಕೊಳ್ತಾ ಇರೋದಕ್ಕೆ ಅದು ಏನಾಗ್ತಿದೆ, ನನಗೆ ಜಾಸ್ತಿ ನಿದ್ದೆ ಬರ್ತಿದೆ. ನಿದ್ದೆ ಮಾಡೋದು ಒಳ್ಳೆಯದೇನೆ ಪ್ರೆಗ್ನೆನ್ಸಿಯಲ್ಲಿ. ನಮಗೆ ಯಾವಾಗ ಟಯರ್ಡ್ ಆಗುತ್ತೋ ಆವಾಗ ನಾವು ನಿದ್ದೆ ಮಾಡಬೇಕಂತೆ. ಅಂದರೆ ನಿದ್ದೆ ಮಾಡಬೇಕು ಅನಿಸ್ದಾಗ ನಿದ್ದೆ ಮಾಡಬೇಕಂತೆ. ನಾನಿವಾಗ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋದ್ರಿಂದ ಮತ್ತೆ 2 ರೌಂಡ್ ಮಾಡ್ತೀನಿ. ಇವಾಗ ಟಿಫನ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಬರುತ್ತೆ ನನಗೆ. ಹಾಗೆ ಊಟ ಆದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಬರುತ್ತೆ. ರಾತ್ರಿನೂ ಹಂಗೇನೆ ನಾರ್ಮಲಿ ಆಸ್ ಯೂಶ್ವಲ್. ಊಟ ಆದಮೇಲೆ ಮತ್ತೆ ನಿದ್ದೆ ಬರುತ್ತೆ. ನಿದ್ದೆ ಮಾಡೋದೇ ಆಗ್ಬಿಟ್ಟೈತೆ. ಊಟದ ನಂತರ ನಿದ್ದೆ ಮಾಡೋದೇ ಆಗ್ಬಿಟ್ಟೈತೆ. 2 ಅವರ್ ಬ್ರೇಕ್ ತೊಗೊಂಡು ಊಟ ಮಾಡಬೇಕು. ನಾನೇನು ಮಾಡ್ತೀನಿ ಅಂದರೆ, ಏನಾದರೂ ಫ್ರೂಟ್ಸ್ ಏನಾದ್ರು ಇರುತ್ತಲ್ವ, ಟಿಫನ್ ಮುಗಿದ್ಮೇಲೆ ಒಂದು 2 ಅವರ್ ಆದಮೇಲೆ ಫ್ರೂಟ್ಸ್ ಏನಾದರೂ ಲೈಟಾಗಿ ಫ್ರೂಟ್ಸ್ ತಿಂತೀನಿ. ಪ್ರೋಟೀನ್ ಪೌಡರ್ ಹೇಳ್ತಾಯಿದ್ರು. ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಅವರು ನರ್ಸ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ನಾವು ಪ್ರೋಟೀನ್ ಪೌಡರ್ ಬರುತ್ತಲ್ವ ಅದನ್ನು ಯೂಸ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕಂತೆ. ನನಗೆ ಸ್ವಲ್ಪ ಹಾಲು ಅಲರ್ಜಿ. ಅಂದರೆ ಅಲರ್ಜಿ ಅಂದರೆ ಹೆಂಗೆ ಅಂದರೆ, ಇವಾಗ ಹಾಲು ಐಟಮ್ ಏನೇ ತಿಂದ್ರೂ ನನಗೆ ಕಫ ಕಟ್ಬಿಡುತ್ತೆ, ಉಸಿರಾಡೋಕ್ಕಾಗಲ್ಲ. ಗಸ 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 ಅಂತ ಸೌಂಡ್ ಬರ್ತಾ ಇರುತ್ತೆ, ಒಂಥರ ಸೌಂಡ್ ಬರ್ತಾ ಇರುತ್ತೆ ಉಸಿರಾಡೋಕ್ಕೆಲ್ಲ. ಅದಕ್ಕೆ ಹಾಲು ಐಟಮು ನಾನು ತಿನ್ನಲ್ಲ ನಾರ್ಮಲ್ ಆಗಿ. ಬಟ್ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಈ ನಡುವೆ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದೀನಿ. ನಾನು ಮನ್ಸು ಮಾಡಿದ್ರೆ ಕಾಫಿನೂ ಬಿಟ್ಬಿಡ್ತೀನಿ. ಬಟ್ ಚಳಿಗೆ ಅಲ್ವಾ, ಚಳಿಗಾಲ ಬೇರೆ ಅಲ್ವಾ, 6 ಗಂಟೆಗೆ ಎದ್ದೇಳ್ತೀನಿ. ಸ್ವಲ್ಪ ಚಳಿ ಆಗುತ್ತೆ, ಕಾಫಿ ರೂಢಿ ಮಾಡ್ಕೊಂಡಿದ್ದೀನಿ. ಇನ್ನು ಕಾಫಿ ಕುಡ್ದಿದ್ದಕ್ಕೆ ನೋಡಿ ಇವಾಗೂ ಸ್ವಲ್ಪ ವಾಯ್ಸು ನಿಮಗೆ ಡಿಫ್ರೆಂಟ್ ಅನ್ನಿಸ್ತೈತೆ. ವಾಯ್ಸ್ ಏನಂದರೆ ಬ್ಲಾಕ್ ಆಗುತ್ತೆ, ನನಗೆ ಮಾತಾಡೋಕ್ಕಾಗಲ್ಲ, ಏನೋ ಒಂಥರ ನಸ ಅಂತ ಇರುತ್ತೆ ಗಂಟ್ಲು. ಆ್ಯಕ್ಚುಲಿ ಹಾಲೆಲ್ಲ ತುಂಬ ಒಳ್ಳೆಯದು ನನಗೆ. ಇವಾಗ 5 ಮಂತ್ ಅಲ್ವಾ, 5 ಮಂತ್ ಆಗಿರೋದಕ್ಕೆ ನಾವು ಚೆನ್ನಾಗಿ ಹಾಲು ಆ ಥರ ಐಟಮು ನಾವು
ಹಾಲು ಹಾಗೆ ಮೊಟ್ಟೆ ಎಲ್ಲ ತಿನ್ನಬೇಕಂತೆ. ನಾನು ಏನು ಅಂದರೆ ದೇವ್ರನ್ನ ಇಸ್ಕಾನ್ಗೆ ಹೊರ್ಟು ಬಂದಲ್ವಾ, ಇಸ್ಕಾನ್ಗೆ ಹೊರ್ಟು ಬಂದಾಗಿಂದ ನಾನು ದೇವ್ರ ಹತ್ರ ಬೇಡ್ಕೊಂಡೆ, ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಬೇಡ್ಕೊಂಡೆ. ಇನ್ನು ನಮ್ಮಮ್ಮ ಬಂದರು, ನಾನು ಹಾಸ್ಪಿಟಲ್ಗೆ ಹೋಗಬೇಕು ಅಂತೇಳಿ ನಾನು ಹಾಸ್ಪಿಟ್ಲಿಗೆ ಹೊರಟಿದ್ದೀನಿ. ನನಗೂ ನಮ್ಮ ಮನೆಗೂ ಮತ್ತು ಹಾಸ್ಪಿಟಲ್ಗೆ ಬಂದು 4 ಕಿಲೋಮೀಟ್ರ್ ಡಿಫ್ರೆಂಟು. ನಮ್ಮಮ್ಮ ಬಂದು ಕರ್ಕೊಂಡು ಹೋಗ್ತಾಯಿದ್ದೆ. ನಮ್ಮಮ್ಮ ಟೂ ವೀಲರ್ ಓಡ್ಸೋಕ್ಕೆ ಬರುತ್ತೆ. ನಮ್ಮ ಮನೇಲಿ ಎಲ್ಲರೂ ಟೂ ವೀಲರ್ ಕಲಿತರು, ನಾನೊಬ್ಬಳೇ ಕಲ್ತಿಲ್ಲ. ಹಾಗೆ ನರ್ಸ್ ಹತ್ರ ಹೋದಾಗ ನರ್ಸ್ ಅಂದರು ಇಂಜೆಕ್ಷನ್ ಹಾಕ್ತೀವಿ ಅಂದ್ಬಿಟ್ಟು ಹಾಕ್ಸ್ಬಿಟ್ರು. ಆಮೇಲೆ ನನ್ನ ಹತ್ರ ಎಷ್ಟೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು, ಎಲ್ಲ ಡೀಟೇಲ್ ಕೇಳಿದ್ರು. ನಾನು ಆಧಾರ್ ಕಾರ್ಡ್ ಅಂದ್ಕೊಂಡು ಒಂದೇ ಇದೆ ಅಂದ್ಕೊಂಡಿದ್ದೆ, ಬಟ್ ಎಷ್ಟೊಂದು ಡೀಟೇಲ್ ಕೇಳಿದ್ರು. ನಮ್ಮ ಹಸ್ಬೆಂಡು ಡೀಟೇಲ್ ಕೂಡ ಕೇಳಿದ್ರು. ಇನ್ನು ನಾವು ಬರ್ತಾ ಏನು ಮಾಡಿದ್ರಿ ಅಂದರೆ, ನಮ್ಮಮ್ಮ ಫಿಶ್ ಇದೆ ಅಲ್ವಾ, ನಮ್ಮಮ್ಮ ಮನೇಲಿ ಫಿಶ್ ಸಾಕಿದ್ದಾರೆ. ಅದು ಊಟ ಖಾಲಿ ಆಗಿಬಿಟ್ಟಿದೆ, 3 ದಿನ ಆಯಿತು, ಇನ್ನು ಊಟ ಹಾಕಿಲ್ಲ ಫಿಶ್ಗೆ, ಸತ್ತೋಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಬಂದು ಫಿಶ್ ಫುಡ್ ತೊಗೊಳಕ್ಕಂತ ಬಂದಿದ್ರು. ಇಲ್ಲಿ ಎಷ್ಟೊಂದು ಡಿಫ್ರೆಂಟ್ ಥರ ಫಿಶ್ ಇತ್ತು. ನಮ್ಮಮ್ಮ ಫಿಶ್ ತೊಗೊಳಕ್ಕಂತ ಬಂದಿಲ್ಲ, ಆ್ಯಕ್ಚುಲಿ ಅದು ಫುಡ್ ತೊಗೋಬೇಕು ಅಂತ ಬಂದಿದ್ರು. ನಾನು ಹಿಂಗೆ ಫಿಶ್ ನೋಡ್ತಾ ಒಂದು ಫಿಶ್ ನೋಡಿದೆ, ಪಿಂಕ್ ಕಲರು. ಅದು ಎಷ್ಟೇ ನಾನು ಅದ್ರ ಹತ್ರ ಹೋಗಿ ಹೊಡಿತಾ ಇದ್ರೂ ಅದು ಮೂಮೆಂಟೇ ಮಾಡ್ತಾ ಇತ್ತಿಲ್ಲ. ಅದು ಒಂಥರ ಡಿಫ್ರೆಂಟು ಗೊಂಬೆ ಥರನೇ ಇತ್ತು. ಸುಮ್ಮನಿಸಿದ್ದು ಯಾವ್ದ್ರಲ್ಲಿ ಹೋಗ್ತೀಯ? ಅಲ್ಗಡ ನಮ್ಮ ಅಕ್ಕ ಮಗ ನಮ್ಮ ಅಮ್ಮ ಹತ್ರ ಆಟ ಮಾಡ್ತಿದ್ದ, ಮನೆ ಕರ್ಕೊಂಡು ಹೋಗ್ಬಿಡು ಅಂತ. ಬಾ ಅಂತ ನನ್ನ ತಮ್ಮ ಗಾಡಿ ಎತ್ಕೊಂಡು ಹೋಗ್ಬಿಟ್ಟಿದ್ದ. ಅದಕ್ಕೆ ನಮ್ಮಮ್ಮ ಗಾಡಿ ಎತ್ಕೊಂಡು ಹೋಗಿದ್ನಲ್ವ ಅವನು, ಅದಕ್ಕೆ ಸ್ವಲ್ಪ ಹೊತ್ತು ಫೋನ್ ಮಾಡ್ತಾಯಿದ್ರು ಅವನಿಗೆ ಪದೇ. ಇವನು ಕಾಯಕ್ಕಾಗ್ದಿರ ಬಾಮ್ಮ ಅಂತ ಹಿಂಸೆ ಕೊಡ್ತಾ ಇದ್ದ. ಇದೇನ್ ಮೆಸೇಜ್ ನೋಡು. ನಾನು ಇವಾಗ ತಾನೇ ಮನೆಗೆ ಬಂದೆ, ಎಲ್ಲ ಮುಗಿಸ್ಕೊಂಡು ತಾಯಿ ಕಾರ್ಡೆಲ್ಲ ಆಗಿದೆ. ಇವಾಗ ಇಂಜೆಕ್ಷನ್ ಕೊಟ್ಟಿದ್ದಾರೆ ಈ ಕೈಗೆ. ಅದು ಸ್ವಲ್ಪ ಹೇಳಿದ್ದಾರೆ ನರ್ಸು, ಏನಂದರೆ 1-2 ದಿನ ಊದುತ್ತೆ, ಅದಾದಮೇಲೆ ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ. ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ತಾಯಿ ಕಾರ್ಡ್ ಬಂದಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಏನೇನು ಹೆಂಗೆ ಕೊಟ್ಟಿದ್ದಾರೆ, ಏನೇನೆಲ್ಲ ಕೇಳಿದ್ರು ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.